ಚಿಕ್ಕಬಳ್ಳಾಪುರದಲ್ಲಿ ಸಿನಿಮೆಯ ಸ್ಟೈಲ್ನಲ್ಲಿ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯಾಗಿದೆ. ಯಾವುದೋ ಹಳೆ ದ್ವೇಷ ಇತ್ತಂತೆ. ಅದೇ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ದೊಣ್ಣೆಯಿಂದ ತಲೆಗೆ ಬಲವಾಗಿ ಹಲ್ಲೆ ಮಾಡಿಬಿಟ್ಟಿದ್ದಾರೆ. ಈ ಹಲ್ಲೆ ಮಾಡುವಂತ ದೃಶ್ಯ ಸೆರೆಯಾಗಿದೆ. ಈಗ ಈ ಘಟನೆ ನಡೆದಿದ್ದು ಎಕ್ಸಾಕ್ಟ್ ಆಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಿ ಹಳ್ಳಿಯಲ್ಲಿ ಎನ್ಕೆ ಬಾರ್ ಅಂಡ್ ರೆಸ್ಟೋರೆಂಟ್ ಬಳಿ ಆದಂತಹ ಮಾರಣಾಂತಿಕ ಹಲ್ಲೆ. ವಿಜಿ ಅನ್ನೋನಿಂದ ಶ್ರೀನಿವಾಸ್ ಮೇಲೆ ಮಾರಣಾಂತಿಕವಾಗಿ ಅಟ್ಯಾಕ್ ಮಾಡಲಾಗಿದೆ. ಗಾಯಾಳುಗೆ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಶ್ರೀನಿವಾಸ್ಗೆ ಧಮಕಿ ಹಾಕಿ ದೊಣ್ಣೆಯಿಂದ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಕೊಲೆ ಯತ್ನವನ್ನ ನಡೆಸಿದ್ರು ಆರೋಪಿಯನ್ನ ಬಚಾವ್ ಮಾಡುವಂತ ಪ್ರಯತ್ನ. ಕೊಲೆ ಯತ್ನ ನಡೆಸಿದ್ರೂ ಕೂಡ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿಲ್ವಂತೆ. ಯಾಕೆ, ಏನು, ಹೇಗೆ, ಯಾವುದು ಮಾತ್ರ ಇನ್ನೂ ನಿಗೂಢವಾಗಿ ಉಳ್ಕೊಂಡಿದೆ. ಹಾಗಾದ್ರೆ ಇದರ ಹಿಂದೆ ಯಾರಾದ್ರೂ ಕೈವಾಡ ಇದೆಯಾ? ಪ್ರಭಾವಿ ರಾಜಕಾರಣ ಒತ್ತಡ ಇದೆಯಾ? ಅದಕ್ಕೇನಾದ್ರೂ ಪೊಲೀಸರು ಮಣಿದ್ರ ಹೀಗನ್ನುವಂಥ ಪ್ರಶ್ನೆ. ಕೊಲೆ ಯತ್ನ ಮಾಡಿದ್ರು ಕೂಡ ಪೊಲೀಸರು ದಾಖಲು ಮಾಡ್ಕೊಂಡಿಲ್ಲ ಅಂತಂದ್ರೆ ಅವ್ರು ಯಾರೋ ಪ್ರಭಾವಿ ವ್ಯಕ್ತಿಗಳ ಶ್ರೀರಕ್ಷೆಯಲ್ಲಿದ್ದವರು ಅನ್ನೋದೇ ಮೇಲ್ನೋಟಕ್ಕೆ ಬರುವಂತ ಸಂಶಯ. ಸಿಸಿಟಿವಿ ದೃಶ್ಯ ಇದೆ, ಸಾಕ್ಷಿ ಇದೆ. ಶಿಡ್ಲಘಟ್ಟ ತಾಲೂಕು ದಿಬ್ಬೂರ ಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ವಿಜಿ ಹಾಗೂ ಮತ್ತೊಬ್ಬರ ಜೊತೆಗೆ ಗಲಾಟೆ ವೇಳೆ ಬಿಡಿಸಿದ್ರು ಅನ್ನುವಂಥ ದ್ವೇಷ. ಯಾವುದೋ ಒಂದು ಗಲಾಟೆ ಇತ್ತು, ಆ ಗಲಾಟೆನ ಬಿಡಿಸಿದ್ರು ಅನ್ನೋದಕ್ಕೆ ಇನ್ನೊಂದು ಗಲಾಟೆ. ಇದೇ ಕಾರಣಕ್ಕೆ ಶ್ರೀನಿವಾಸ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರ ಅನ್ನುವಂಥ ಪ್ರಶ್ನೆ. ಮೊದಲಿಗೆ ಕೊಲೆ ಯತ್ನ ನಡೆಸಿದ್ರು ಕೂಡ ಪ್ರಕರಣ ದಾಖಲಿಸಿಕೊಳ್ಳೋದಕ್ಕೆ ಯಾಕೆ ಹಿಂದೇಟು ಹಾಕಿದ್ದು ಅನ್ನೋದು. ಪೊಲೀಸರು ಕೇಸ್ ದಾಖಲಿಸದಂತೆ ಏನಾದರೂ ಒತ್ತಡ ಹಾಕಿದ್ರ ಪ್ರಭಾವಿ ನಾಯಕ ಹೀಗನ್ನುವಂಥ ಪ್ರಶ್ನೆ ಆಬ್ವಿಯಸ್ಲಿ ಉದ್ಭವಿಸುತ್ತೆ. ನೋಡಿ, ಈತನೇ ವಿಜಿ ಆರೋಪಿ. ಹಲ್ಲೆಗೊಳಗಾದವರು ಶ್ರೀನಿವಾಸ್ ಅಂತ ಫೋಟೋ ನೋಡ್ತಾ ಇದ್ದೀರಿ. ಹಲ್ಲೆ ಮಾಡಿದಂತಹ ವಿಡಿಯೋ ಅಲ್ಲಿನ ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಸೆರೆ ಸಿಕ್ಕಿದೆ ನೋಡಿ. ಕತ್ತಿಗೆ ರಾಡ್ನಿಂದ ಹೊಡೆದಿರೋದದು. ರಾಡು, ಕಟ್ಟಿಗೆ, ಅದರಿಂದ ಹೊಡೆದಿರೋದದು. ಇದು ಕೊಲೆ ಯತ್ನ. ಆಬ್ವಿಯಸ್ಲಿ ಮಾರಣಾಂತಿಕವಾಗಿ ಹಲ್ಲೆ ಅಂತಂತಂದರೆ ಅದು ಇಟ್ಸ್ ನಥಿಂಗ್ ಬಟ್ ಅಟೆಂಪ್ಟ್ ಮರ್ಡರ್. ಇಷ್ಟಿದ್ರೂ ಕೂಡ ಯಾಕೆ ಕೊಲೆ ಯತ್ನ ನಡೆದ್ರೂ ಕೂಡ ಯಾಕೆ ಕೇಸ್ ದಾಖಲಿಸ್ಕೊಂಡಿಲ್ಲ ಪೊಲೀಸರು ಅನ್ನೋದು ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ ಫೋನ್ ಸಂಪರ್ಕದಲ್ಲಿ. ಮಲ್ಲಪ್ಪ, ಇಷ್ಟೆಲ್ಲ ಆದರೂ ಕೂಡ ಪೊಲೀಸರು ಯಾಕೆ ಪ್ರಕರಣವನ್ನು ದಾಖಲಿಸ್ಕೊಳ್ಳೋಕ್ಕೆ ಹಿಂದೇಟಾಗ್ತಾ ಇದ್ದಾರೆ? ಈ ವ್ಯಕ್ತಿಗಳ ಹಿಂದೆ ಯಾರಾದರೂ ಪ್ರಭಾವಿಗಳ ಸುರಕ್ಷೆ ಇದೆಯಾ? ಶರತ್, ಏನಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಬಶೆಟ್ಟಹಳ್ಳಿ ಒಂದು ಗ್ರಾಮದಲ್ಲಿ ನಡೆದಿರುತ್ತದೆ. ಅಂದ್ರೆ ದಿಬ್ಬೂರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುತ್ತದೆ. ಇದು ಕೇಸ್ ದಾಖಲಾಗಿದೆ. ಆದ್ರೆ ಇದು ಕೊಲೆ ಯತ್ನ ಕೇಸ್ ದಾಖಲಾಗಿಲ್ಲ, ಸಣ್ಣ ಪುಟ್ಟ ಗಲಾಟೆ ಅನ್ನೋ ರೀತಿಯಲ್ಲಿ ದಾಖಲಾಗಿದೆ. ಅಂದ್ರೆ ಅದಕ್ಕೂ ಮೊದಲು ಒಬ್ಬ ಪ್ರಭಾವಿ ವ್ಯಕ್ತಿ ಒಂದು ಫೋನ್ ಮಾಡಿ ಕೇಸ್ ಮಾಡ್ಬಿಡಿ, ರಾಜಿ ಪಂಚಾಯಿತಿ ಮಾಡಿ ಅನ್ನೋ ರೀತಿಯಲ್ಲಿ ಪ್ರಭಾವ ಏರ್ತಾರ ಅಂತ ಹೇಳ್ಬಿಟ್ಟು ಅಲ್ಲಿನ ಸ್ಥಳೀಯರು ಮತ್ತು ಕೃತ್ಯಕ್ಕೊಳಗಾದ ಒಂದು ಕುಟುಂಬಸ್ಥರು ಆರೋಪ ಮಾಡ್ತಾರೆ. ಮತ್ತೆ ಇನ್ನೊಂದೇನಂದ್ರೆ ಇದು ಡಮ್ಮಿ ಕೇಸ್ ಆಗ್ತಾರೆ. ಅಂದ್ರೆ ಸಣ್ಣ ಪುಟ್ಟ ಗಲಾಟೆ ಆಗಿದೆ, ಶಾಂತಿ ಕದಲು ಒಂದು ಗಲಾಟೆ ಆಗಿದೆ ಅನ್ನೋ ರೀತಿಯಲ್ಲಿ ಆಗ್ತಾರೆ. ಅದೇ ದುಣ್ಣೆ ತಗೊಂಡು ಅವ್ನು ತಲೆಗೆ ಹೊಡೆದು ಅವನು ಪ್ರಜ್ಞೆ ಕಳ್ಕೊಳ್ಳುವಂತ ರೀತಿಯಲ್ಲಿ ಒಂದು ಕೃತ್ಯ ನಡೆದ್ರು ಸಹ ಅದು ಕೊಲೆ ಯತ್ನ ಕೇಸ್ ದಾಖಲು ಮಾಡಲ್ಲ. ಯಾಕಂದ್ರೆ ಅವನು ಬಚಾವ್ ಮಾಡೋಕ್ಕೋಸ್ಕರ ಪ್ರಭಾವಿ ನಾಯಕ ಒಂದು ಒತ್ತಡದಿಂದ ಅದನ್ನ ಕೈ ಬಿಡುವಂತ ಪ್ರಯತ್ನ ಮಾಡ್ತಾರೆ. ಕಡೆಗೆ ಅಂದ್ರೆ ಒತ್ತಡ ಏನು ವಿಧಿ ಇಲ್ಲದೆ ವಿಡಿಯೋ ಸಾಕ್ಷಿ ಇದ್ದಿದ್ರಿಂದ ವಿಧಿ ಇಲ್ಲದೆ ಒಂದು ಕೇಸ್ ದಾಖಲಾಗ್ತದೆ. ಅದು ಡಮ್ಮಿ ಕೇಸ್ ಹಾಕ್ತಾರೆ. ಡಮ್ಮಿ ಕೇಸ್ ಹಾಕಿ ಏನು ಆರೋಪಿ ಏನಿದ್ದಾನೆ ವಿಜಯ್ ಅನ್ನೋನ್ನ ಅವನು ಬಚಾವ್ ಮಾಡೋಕ್ಕೋಸ್ಕರ ಕೊಲೆ ಯತ್ನ ಒಂದು ಕೇಸ್ ದಾಖಲಿಸದೆ ಸಾಮಾನ್ಯವಾಗಿ ಇನ್ನು ಸಣ್ಣ ಪುಟ್ಟ ಗಲಾಟೆ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಅದನ್ನ ತಪ್ಪಿಸುವಂತ ಕೆಲಸ ಮಾಡ್ತಾರೆ ಪೊಲೀಸರು. ಇದಕ್ಕೆ ಪೊಲೀಸರು ತಪ್ಪು ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ಪ್ರಭಾವಿ ನಾಯಕ, ಯಾಕಂದ್ರೆ ಆ ಭಾಗದಲ್ಲಿ ಮತ್ತು ಆತ ಒಂದು ಸರ್ಕಾರದಲ್ಲಿ ಪ್ರಭಾವ ಮಟ್ಟದಲ್ಲಿ ಇರೋದ್ರಿಂದ ಆತನ ಒತ್ತಡದಿಂದ ಪೊಲೀಸರು ವಿಧಿ ಇಲ್ಲದೆ ಒಂದು ಡಮ್ಮಿ ಕೇಸ್ ಹಾಕುವಂತ ಪ್ರಯತ್ನ ಮಾಡ್ತಾರೆ. ಇದು ದೃಶ್ಯದಲ್ಲಿ ನೋಡ್ಬೋದು. ಆತ ಬಂದು ದೊಣ್ಣೆಯಿಂದ ಮನಸೋಚ್ಚೆ ಹಿಂದೆಯಿಂದ ಹೊಡಿತಾ ಇದ್ದಾರೆ. ಅದು ಕೊಲೆ ಯತ್ನ ಅಂತ ಹೇಳ್ಬಿಟ್ಟು ಸಹಜವಾಗಿ ದಾಖಲು ಮಾಡ್ಬೇಕಾಗತ್ತೆ. ಆದ್ರೆ ಪೊಲೀಸರು ವಿಧಿ ಇಲ್ಲದೆ ಈ ರೀತಿ ಡಮ್ಮಿ ಕೇಸ್ ಹಾಕಿ ಆರೋಪಿನ ಬಚಾವ್ ಮಾಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಮಾಡ್ತಾ ಇದ್ದಾರೆ. ಇನ್ನೊಂದು ದುರಂತ ಅಂದ್ರೆ ಸಾಕ್ಷಿಗಳಿದ್ರು ಸಹ ಆರೋಪಿನ ಬಚಾವ್ ಮಾಡಕ್ಕೆ ಒಂದು ಪ್ರಭಾವಿ ನಾಯಕನ ಒತ್ತಡಕ್ಕೆ ಮಾಡಿದ್ದು ಪೊಲೀಸರು ವಿಧಿ ಇಲ್ಲದೆ ಈ ರೀತಿ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಆರೋಪಿನ ಬಂಧಿಸಿ ಅಂದ್ರೆ ನಾಮಕಾವಸ್ಥೆಗೆ ಒಂದು ಕೇಸ್ ದಾಖಲಿಸಿದ್ದಾರೆ ಅನ್ನೋ ಒಂದು ಆರೋಪ ಸ್ಥಳೀಯವಾಗಿದೆ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಮಲ್ಲಪ್ಪ ಡೀಟೇಲ್ಸ್ಗಾಗಿ.